ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಂಟಿ ಇವತ್ತು ನಮ್ಮ ಮಾಮ ನೋಡಿ ನಮ್ಮ ತಮ್ಮ ಪೂಜೆ ಮಾಡ್ತಾ ಇದ್ದಾನೆ. ಗಾಡಿ ಹೊರಡೋಕೆ ಮುಂಚೆ ಪೂಜೆ ಚಾಲು ಮಾಡಿಕೊಂಡು ಹೋಗ್ಬೇಕು ಅಂತ ಪೂಜೆ ಮಾಡ್ದ. ಕಾಯಿ ಹೊಡಿ ಬೀರು, ಕಾಯಿ ಹೊಡಿತಿದ್ದಾನೆ. ಕಾಯಿ ಹೊಡೆದ್ಬಿಟ್ಟು ಒಳಗಡೆ ಸಾಮಾನು ಹಾಕ್ತಾಯಿದ್ವಿ. ಎಲ್ಲ ಸಾಮಾನ್ಯ ಹಾಕ್ಕೊಂಡು ಎಲ್ಲರೂ ರೆಡಿಯಾಗಿ ಬಂದ್ಬಿಟ್ಟು ಹೊಡ್ತಾರೆ. ನಮ್ಮ ತಂಗಿಯರು ನೋಡಿ ವಿಡಿಯೋ ಮಾಡ್ತಾರೆ ಅಂತ ಹೆಂಗೆ ಮಾಡ್ತಾರೆ. ಎಲ್ಲರೂ ಹೊರಟು ಕೋಟಿಗೆ 7 ಕೋಟಿಗಳೇ ಕೋಟಿಗೆ. ಒಂದು ಗಾಡಿ ಅವ್ರದ್ದೇ ಆಗಿತ್ತು. ಸಮಸ್ಯೆ ಬ್ರಿಡ್ಜ್, ಇಲ್ಲಿ ಡ್ಯಾಮ್ ಇದೆ. ಎಲ್ಲರೂ ಹೋಗಿ ಅಲ್ಲಿ ಟೋಲ್ ಬಡಿತಾ ಇದ್ದೆ. ನೋಡಿ ಎಲ್ಲಮ್ಮ ದೇವಿ ಟೆಂಪಲ್ ಅಂತೇಳಿ 4 ಸತ್ತಂಬೈ. ಎರಡು ಬ್ಯಾಟ್ ಇದ್ದಾವೆ. 2 ಬ್ಯಾಟಿ ಸುಲಿಬೇಕಂತ ಹೇಳಿದ್ರು. ಎಲ್ಲ ಸುಲಿದು ಕಟ್ ಮಾಡ್ತಾ ಇದ್ವಿ. ಕೊಯ್ದು ಕೊಡ್ತಾ ಇದ್ದಾನೆ. ಕಟ್ ಮಾಡಿ ಸ್ಮಾಲ್ ಪೀಸ್ ಮಾಡ್ತಾ ಇದ್ವಿ. ಪೀಸಸ್ ಎಲ್ಲ ಮಾಡ್ತಾ ಇದ್ವಿ. ಅಡಿಗೆ ಆಗೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಮನೆಯಿಂದ ಕಡುಬು ಅದು ತಂದಿದ್ರು. ಅವರು ಕೂಡ ಇದ್ರು ಎಲ್ಲ ಆ ಕಡೆ ಹೆಣ್ಮಕ್ಳು. ತೊಡೆ ಚಪ್ಪೆ ಅಂತಾರಲ್ಲ, ಮರಿದು ತೆಗೆದಿದ್ವಿ. ಅಲ್ಲಿಂದ ಅಡಿಗೆ ಸ್ಟಾರ್ಟ್ ಮಾಡಿದ್ವಿ. ಅಡಿಗೆ ಸ್ಟಾರ್ಟ್ ಮಾಡಿಬಿಟ್ಟು ಎಣ್ಣೆ ಹಾಕ್ತಾಯಿದ್ದೆ. ಎಣ್ಣೆ ಹಾಕಿ ಎಲ್ಲ ಒಂದೊಂದಾಗಿ ಐಟಮ್ ಆಗ್ತಾ ಇದ್ದ. ಅಣ್ಣ ನಾನೊಂಚೂರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೆ.
ತಿರುಗ್ತಾ ಇದ್ದಾನೆ ನೋಡಿ. ಹಿಂಗೆ ಒಂದೊಂದು ಐಟಮ್ ಹಾಕ್ತಾ ಬೆಂಕಿ ಜಾಸ್ತಿ ಗಾಳಿ ಇರೋದ್ರಿಂದ ಸೆಕೆ ಬಿಡುತ್ತೆ ಅಂತ ಸ್ವಲ್ಪ ದೂರ ನಿಂತ್ಕೊಂಡ್ವಿ. ಅಲ್ಲಿಂದ ಉಳ್ಳಾಗಡ್ಡಿ ಹಾಕಿ ತಿರುಗ್ತಾ ಇದ್ವಿ. ಎಲ್ಲರೂ ಮಸಾಲೆ ಹಾಕ್ತಾ ಇದ್ದಾರೆ. ಎಲ್ಲ ಐಟಮ್ಗೆ ಏನೇನು ಬೇಕಾಗುತ್ತೆ ಎಲ್ಲ ತೆಗೆದುಕೊಂಡು ಹಾಕ್ತಾ ಇದ್ದಾರೆ. ಮಸಾಲ, ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ಟು ತಿರುಗ್ತಾ ಇದ್ದಾರೆ. ನೋಡಿ ಪೀಸಸ್ ಹಾಕಿ ಕುದಿಸ್ತಾ ಇದ್ವಿ. ಹೆಂಗಿದೆ ಅಂತ ಈ ಕಡೆ ಬಂದು ತಲೆ ಸುಲಿದು, ತಲೆ ಏನೈತೆ ಇರುತ್ತಲ್ಲ ಮರಿ ತಲೆ ಎಲ್ಲ ಸುಟ್ಕೊಂಡು ನೀಟಾಗಿ ಸುಟ್ಬಿಟ್ಟು ತಂದು ಕಡಿತಾ ಇದ್ದ. ಎಲ್ಲ ಬರೋಕ್ಕೆ ಎಲ್ಲ ಮಸಾಲೆ ಗಿಸಾಲ ಹಾಕ್ಬಿಟ್ಟು ರೆಡಿ. ಎಲ್ಲ ಮಸಾಲ ಐಟಮ್ ನೋಡಿ ಏನೇನು ಹಾಕ್ಬೇಕಂತೇಳಿ ನೋಡ್ಕೊಂಡು ಹಾಕ್ಬೇಕು. ಹುಣಸೆ ಹಣ್ಣಿನ ಹುಳಿ ಕೂಡ ಹಾಕ್ತಾರೆ ಟೇಸ್ಟಿಗೆ ಅಂತೇಳಿ. ಹುಣಸೆ ಹಣ್ಣಿನ ಹುಳಿ ಹಾಕ್ತಾ ಇದ್ರು. ಇದು ಖಾರ ನೋಡಿ, ಖಾರ ಕೂಡ ಹಾಕಿಲ್ಲ. ಯಾವ ಥರ ಆಗಿದೆ ಅಂತೇಳಿ ಮಸ್ತ್ ಮಸಾಲ, ಮಸ್ತ್ ಬಡ ತಿರುತ್ತಾ ಇದೆ ನೋಡಿ. ಬೇಡ ಬೇಡ ಸಾಕು ಅಂದ್ರು, ಎರಡು ಕೂಡ ಸಾಕು ಅಂದ್ರೆ ನೀರು ಹೆಚ್ಚಿಗೆ ಹಾಕ್ಬಿಟ್ಟ ನಮ್ಮ ಮಾವ. ನೀರು ಹಾಕಿಲ್ಲ ನಮ್ಮ ಕಾಕ ನೀರು ಜಾಸ್ತಿ ಜನ ಇದ್ದಾರೆ. ಅಡುಗೆ ಎಲ್ಲ ರೆಡಿ ಆಗಿತ್ತು. ಊಟ ಕರಿತಾ ಇದ್ರು. ಅಡುಗೆ ರೆಡಿ ಆಗ್ತಾ ಇತ್ತು. ಎಲ್ಲರೂ ಊಟ ಮಾಡಬೇಕು. ಕೊತ್ತಂಬರಿ ಹಾಕ್ತಾ ಇದ್ರು. ಇವರು ದೇವರಿಗೆ ನೈವೇದ್ಯ ಹಾಕ್ಬೇಕಂತೇಳಿ ಧೂಪ ತಗೊಳಕ್ ಬಂದಿದ್ದ. ಧೂಪ ಹಾಕ್ಬಿಟ್ಟು ರೈಸ್ ರೆಡಿ ಆಗಿದೆ. ರೈಸ್ ಮಾಡಿದ್ವಿ. ರೈಸ್ ಓಕೆ ಅಂತ ಹೇಳ್ದ ಅಣ್ಣ. ರೈಸು ರೆಡಿ ಆಯಿತು. ಎಲ್ರಿಗೂ ಊಟಕ್ಕೆ ಕರೀರಿ ಅಂತ ಹೇಳ್ದ. ಓಕೆ ಅಂತ ಹೇಳಿದೆ. ರೈಸ್ ನೋಡಿದ್ರೆ
ಇದು ಮಾಡ್ತಾ ಇತ್ತು ಅಂತೇಳಿ ಹೋಗ್ತದಂತ. ಎಲ್ಲ ತಿರುವಾಗಿಸ್ತಾ ಇದ್ದೆ ನೋಡಿ ಎಲ್ಲ ಓಕೆ ರೆಡಿ ಇದೆ ತಮ್ಮ ಅಂತ ಹೇಳ್ದ. ಬೋಗಣಿ ಇಳಿಸೋಣ ಅಂತಂದಾರೆ, ಇಷ್ಟು ಒತ್ತಿತ್ತು ಅಂತೇಳಿ ಓಕೆ ಅಂತೇಳಿ ಹೆಲ್ಪ್ ಮಾಡ್ತಾ ಇದ್ದೆ. ಇಟ್ಬಿಟ್ವಿ ಕೆಳಗಡೆ ನೋಡಿ. ಓಕೆ ಎಲ್ಲ ರೆಡಿ ಆಯಿತು ಊಟಕ್ಕೆ. ಮಳೆಯ ಬಂದ್ಬಿಟ್ಟಿದ್ದ, ಅವನೊಂಚೂರು ನೋಡ್ಕೊಂಡಂತೇಳಿ ಎತ್ಕೊಂಡೆ ಮಾತಾಡಿಸ್ತಾ ಇದ್ದೆ. ಮಾಮ, ನನ್ನ ಸಿಸ್ಟರು ಎಲ್ಲರೂ ಬಂದಿದ್ರು. ಎಲ್ಲ ಹಸುವಾಗಿದೆ, ಇನ್ನೂ ಲೇಟ್ ಆಗುತ್ತೆ ಅಂತೇಳಿ ಕಡುಬು ಉಣ್ತಾಯಿದ್ರು. ಕಡುಬು, ಎಣ್ಣೆ ಪಲ್ಯ, ಪುಂಡೆ ಪಲ್ಯ, ಅನ್ನ ಸಾರು ಎಲ್ಲ ಉಣ್ತಾಯಿದ್ರು. ಎಲ್ಲರೂ ಒಂದು ರೌಂಡ್ ಊಟ ಲೇಟ್ ಆಗುತ್ತೆ ಅಂತ ಮಾಡ್ತಾಯಿದ್ರು. ನಾನು ನೀಡ್ತಾ ಇದ್ದೆ ಒಂಚೂರು ಎಲ್ಲರಿಗೂ ಯಾರ್ಯಾರಿಗೆ ಬೇಕಂತೇಳಿ. ಇವರೇ ನಮ್ಮ ಅಮ್ಮ. ನೋಡಿ ಎಲ್ಲರೂ ಊಟ ಮಾಡಿದ್ರು ಅಂತೇಳಿ ನಮ್ಮನ್ನು ಕರೆದ್ರೆ ನಾವು ಊಟ ಮಾಡೋಣ ಅಂತೇಳಿ ಇನ್ನೂ ಟೈಮ್ ಆಗುತ್ತಲ್ಲ ಅಂತೇಳಿ ಊಟಕ್ಕೆ ತಿಂತಾ ಇದ್ದೆ. ಎಲ್ಲರೂ ಊಟಕ್ಕೆ ನೀಡ್ತಾ ಇದ್ದಾರೆ. ನನಗೂ ನೀಡ್ತಾ ಇದ್ದಾರೆ ನಮ್ಮ ಕಾಕಿ. ಇವರೇ ನಮ್ಮ ಮಾಮನ ಮಕ್ಕಳಿದ್ರು. ಹೊಸ ಬಟ್ಟೆ ಹಾಕೊಂಡು ಜಿಮ್ ಅಂತೇಳಿ ಫೋಟೋ ತೆಗಿದ. ಇದು ನಮ್ಮ ಸಿಸ್ಟರ್ಸ್. ಎಲ್ಲ ವಿತ್ ಫ್ಯಾಮಿಲಿ ಎಲ್ಲರೂ ಮಾತಾಡ್ಕೊಳ್ತಾ ತಿಂತಿದ್ರು. ಹಾಯ್ ಅಂತ ಹೇಳಿದ್ರು ನಮ್ಮ ಸಿಸ್ಟರ್. ಈಗೆಲ್ಲ ದೇವರಲ್ಲಿ ಆಯರ್ ಬರೀತಾರಲ್ಲ, ಆಯರ್ ಬರಿತೈತೆ. ನಾನು ಸಿಸ್ಟರ್ ಬಟ್ಟೆ ಮಾಡ್ತಾಯಿದ್ರು ಎಲ್ಲ ಸೇರ್ಕೊಂಡು. ಓಕೆ ಆಯರ್ ಎಲ್ಲ ಬರೀತಾಯಿದ್ದೆ. ಆ ಕಡೆ ಬಟ್ಟೆ ಮಾಡ್ತಾಯಿದ್ರು. ಬಟ್ಟೆದು ಆಯರ್ ಎಲ್ಲ ಬರೀತಾಯಿದ್ವಿ. ಎಲ್ಲರೂ ರಾತ್ರಿ 9:30 ಆಗಿತ್ತು. ಮಾಡ್ರಿ ಹುಡುಗ್ರೆ ಎಲ್ರಿಗೂ ಬಾಯ್ ಅನ್ರಿ. ಸಾಕು, ನಾವು ಹೊಂಟಿವ್ರಿ ಮನೆ ಕಡೆಗೆ. ಫೈನಲ್ ಎಲ್ಲ ವಿಡಿಯೋ ಮುಗಿಸ್ಕೊಂಡು ಹೊಂಟೇವಿ ನೋಡ್ರಿ. ಬಾಯ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.